ಹಲೋ ಗೈಸ್, ತುಪ್ಪ ಹಾಕ್ಕೊಂಡು ತಿಂದರೆ ಎಸ್ಪೆಷಲಿ ಇದು ಬಡ್ಲಿ ಇಷ್ಟ ಆಯಿತು. 101% ಅಲ್ಲ, ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೆಕ್ಕಿಬಿಟ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಬೆಳಗ್ಗೆ ನಾನು ಒಂದು ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಷನ್ಗೆ ಇವತ್ತು ಲಂಚಿಗೆ ಕಳ್ಸೋಣ ಅಂದ್ಕೊಂಡೆ. ಲಂಚ್ಗೆ ಆ ರೆಸಿಪಿ ಕಳ್ಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಓಲ್ಡ್ ರೆಸಿಪಿ. ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀನಿ, ಬಟ್ ರೀಸೆಂಟಾಗೆ ಮಾಡಿರಲಿಲ್ಲ. ಸೊ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಈಗ ನಾನು ಮಾಡ್ತಾ ಇರೋ ಡಿಶ್ ಹೆಸರು ಮಸಾಲನ್ನ ಅಂತ ಹೇಳಿಬಿಟ್ಟು, ಚಿಕ್ಕ ವಯಸ್ಸಿನಲ್ಲೆಲ್ಲ ನನಗೆ ತುಂಬ ಫೇವ್ರೇಟ್ ಆ್ಯಂಡ್ ಭವಿಷ್ಯ ಕೂಡ ತುಂಬ ಇಷ್ಟ ಅದು. ಸೊ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ ಗೈಸ್. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ತೋರಿಸ್ಬಿಡ್ತೀನಿ. ಮಸಾಲನಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದು ಅಂತ ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಲಾಟ್ಸ್ ಆಫ್ ಕೊತ್ತಂಬರಿ ಆ್ಯಂಡ್ ಧನಿಯಾ ಪೌಡರ್, ಸಮ್ ಟರ್ಮರಿಕ್ ಮತ್ತು ಸಾಲ್ಟ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಮಸಾಲನ ರೆಡಿ ಆಗುತ್ತೆ. ಇಷ್ಟು ಇವಾಗ ಹೇಳಿರೋ ಐಟಮ್ಸ್ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಮೀಡಿಯಮಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲನೂ ಗೈಸ್. ಇವಾಗ ನಾನು ಗ್ರೈಂಡ್ ಮಾಡಿಕೊಂಡು ತೋರಿಸ್ತೀನಿ. ಕೊತ್ತಂಬರಿ ಫಸ್ಟೇ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ್ಯಂಡ್ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಧನಿಯಾ ಪೌಡರು 1 ಸ್ಪೂನಷ್ಟು ಹಾಕ್ಕೊಳ್ಳಿ ಆ್ಯಂಡ್ ಅರಿಶಿನ. ಮಿಕ್ಸಿ ಓಡಿಸ್ಕೋಬೇಕಾದ್ರೇ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಇಷ್ಟ ಇರೋರು ಬೇಕಾದರೆ ಜೀರಿಗೆ ಹಾಕ್ಕೋಬೋದು, ಬಟ್ ನಾನು ಜೀರಿಗೆ ಹಾಕೋತಾ ಇಲ್ಲ ಇದಕ್ಕೆ. ಈಗ ಮಸಾಲೆ ರುಬ್ಕೊಂಡಾಗಿದೆ ಗೈಸ್. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಏನೇನು ಹಾಕ್ಕೋಬೇಕು ಅಂತಂದರೆ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ಟಾಗಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ತುಂಬ ಸಣ್ಣ ಕಟ್ ಮಾಡಬೇಡಿ, ಬಾಯಿಗೆ ಸಿಗ್ತಾ ಇರಬೇಕು, ಆ ಥರ ಕಟ್ ಮಾಡಬೇಕು. ಇದನ್ನು ಫುಲ್ಲು ಹುರ್ಕೊಂಡ್ಬಿಡಿ. ಒಂದು 3-4 ಮಿನಿಟ್ಸ್ ಹುರ್ಕೊಂಡಾದ್ಮೇಲೆ ಈಗ ಖಾರ ಏನು ರೆಡಿ ಆಗಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ ಗೈಸ್, ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು ಗೈಸ್. ಹಿಂಗೆ ಮುಚ್ಬಿಟ್ಟು ಕುದಿಸಿ, ಇಲ್ಲ ಅಂದರೆ ಅದು ಖಾರ ಎಲ್ಲ ಸ್ವಲ್ಪ ಎಗರುತ್ತೆ ಕೊತ ಅಂತ. ಸೊ ಒಂದು 15 ಮಿನಿಟ್ಸ್ ಬೇಯಿಸೋಣ ಗೈಸ್. ರೆಡಿ ಇದೆ, ಕುದ್ದಿ ಆಯಿತು, ಚೆನ್ನಾಗಿ ಬೆಂದಿದೆ, ರೆಡಿ ಇದೆ. ಸೊ ಈ ಗೊಜ್ಜನ್ನ ಇವಾಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಗೈಸ್, ಮಸಾಲನ ರೆಡಿ ಗೈಸ್. ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇವಾಗ ತುಂಬ ಲೇಟಾಗಿದೆಯಂತೆ ಭವಿಷ್ಯಂಗೆ. ಸೊ ಟಿಫನ್ ಬಾಕ್ಸ್ಗೆ ಹಾಕ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ. ರೆಡಿ ಗೈಸ್. ಬನ್ನಿ, ಲೇಟ್ ಆಯಿತು, ಹೋಗೋಣ. ಆ್ಯಂಡ್ ಭವಿಷ್ಯ ಹೆಂಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಸೊ ನಮ್ಮ ಭವಿಷ್ಯ ಹಿಂಗೆ ಹಾಕ್ಕೊಂಡಿದ್ದಾಳೆ ಇವತ್ತು. ಅವಳದು ಈ ಡ್ರೆಸ್ಸು ಆ್ಯಂಡ್ ಹೇರ್ ಸ್ಟೈಲ್ ಬಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದಾಳೆ. ಟೈಮ್ ಆಯ್ತಮ್ಮ. ಐ ನೋ, ಬಟ್ ನಾನೇ ರೆಡಿ ಆಗಿದ್ದೀನಿ, ನೀನು ರೆಡಿ ಆಗಿಲ್ಲ ಅಂದರೆ ನಾನೇನು ಮಾಡ್ತೀನಿ. ನೋಡಿ ಗೈಸ್, ನಾನು ಈಗ ಹಾಕ್ಬಿಟ್ಟು ನಿಂತ್ಕೊಂಬಿಟ್ಟಿದ್ದೀನಿ ರೆಡಿ ಆಗಿಬಿಟ್ಟು. ಇನ್ನು ಹೊರಟು ಹೋದೆ ಮುಂದೆ, ಇವಳು ಇನ್ನೂ ಬಂದಿಲ್ಲ. ಎಲ್ಲ ಇಟ್ಕೊಂಡಿದ್ಯಾ ಗೈಸ್? ಭವಿಷ್ಯನ ಕಾಲೇಜಿಗೆ ಬಿಟ್ಟು ವಾಪಸ್ ಬಂದು ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಬಂದರು, ಅವ್ರಿಗೂ ಟಿಫನ್ ಕೊಟ್ಟಾಯಿತು. ಇವಾಗ ನಾನು ನಮ್ಮ ಡೈನಿಂಗ್ ಹಾಲ್ ತೋರಿಸ್ತೀನಿ ಹೆಂಗಿದೆ ಅಂತ. ಅದು ಬಟ್ ಆಮೇಲೆ ಹೋಗಿದ್ದಾಯಿತು. ಸೊ ವಾಷಿಂಗ್ ಮಿಷಿನ್
ಅದಾದಮೇಲೆ ಫ್ರಿಜ್ಜು ಒಂಚೂರು ಮೇಲ್ಗಡೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ನಮ್ಮ ಯಜಮಾನ್ರು ಕೊಟ್ಟರು. ಆಮೇಲೆ ಫ್ರಿಜ್ಜೆಲ್ಲ ಹೊಲಿಸ್ಬಿಟ್ರು. ಆಮೇಲೆ ನೆಕ್ಸ್ಟು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿದೆ ನಾನೇ. ಆ್ಯಂಡ್ ಶೋಕೇಸ್ ಹಿಂಗೆ ಏನೇನೋ ಹೊಸ್ದಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಈ ಬಳ್ಳಿ ನೆನ್ನೆ ತೊಗೊಂಬಂದಲ್ಲ, ಇವತ್ತು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇವೆರಡು ನಾನು ಮಾಡಿದ್ದು, ಭವಿಷ್ಯ ಮಾಡಿದ್ದು ಪೇಂಟಿಂಗ್ಸು, ಮೇಲ್ಗಡೆ ನಾನು ಮಾಡಿರೋ ಪೇಂಟಿಂಗ್ಸು. ಆ್ಯಂಡ್ ಈಗ ಗ್ರೀಟಿಂಗ್ ಕಾರ್ಡ್ಸ್ ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ಅವ್ರ ಸ್ಟೂಡೆಂಟ್ಸ್ ಕೊಟ್ಟಿರೋದು ಇಟ್ಟೆ. ಸುಮ್ಮನೆ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ಇಟ್ಟೆ. ಆ್ಯಂಡ್ ಅದಾದಮೇಲೆ ಕಿಟಕಿ ಕರ್ಟನ್ಸ್ ತೆಗೆದ್ಬಿಟ್ಟಿದ್ದೀವಿ ಸ್ವಲ್ಪ ದಿನಕ್ಕೆ ಬೆಳಕು ಬರಲಿ ಅಂತ. ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ UPS ಗೈಸ್, ಅದನ್ನು ಕ್ಲೀನ್ ಮಾಡಿ. ಆ್ಯಂಡ್ ಅದೊಂದು ವಾಶ್ ಮಾಡಿಲ್ಲ, ಇದೊಂದನ್ನು ವಾಶ್ ಮಾಡಬೇಕು ಗೈಸ್ ಅಷ್ಟೇ. ಏಕೆಂದರೆ ಡೈನಿಂಗ್ ಹಾಲ್ ಇಲ್ಲಿಗೆ ಮುಗೀತಲ್ವ, ಅದಕ್ಕೆ ಇದನ್ನು ಮಾಡ್ತೀವಿ. ಆ್ಯಂಡ್ ಅಷ್ಟೇ ಗೈಸ್. ಐ ಹೋಪ್ ಚೆನ್ನಾಗಿದೆ ಅಂತ. ನಂಗೆ ಇಷ್ಟ ಆಯಿತು ಗೈಸ್. ನನಗೆ ಎಸ್ಪೆಷಲಿ ಇದು ಬಳ್ಳಿ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬೀಗ ರೀ ಬೇಡ ರೀ ಇವಾಗ. ತಗೊಳ್ಳಿ ಬುಟ್ಟಿ. ಇದು ಸಬ್ಬಕ್ಕಿ ಸೊಪ್ಪು ಬೇಕು. ಎಲ್ಲ ಮನೆಯಲ್ಲೂ ಇಂಟೀರಿ ಸೆಲೆಕ್ಟ್ ಮಾಡ್ತಾರೆ ತರಕಾರಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರೆ ಸೆಲೆಕ್ಟ್ ಮಾಡೋದು ತರಕಾರಿ. ಇವ್ರದ್ದು ಫೋಟೋ ಎಲ್ಲ ಕಡೆ ಹಾಕಿದ್ದಾರೆ, ದೃಷ್ಟಿ ಆಗಬಾರ್ದು ಅಂತ. ಅಂಗಡಿ ದೃಷ್ಟಿ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಆಂಟಿಗೆ ಮಾತ್ರ ನಿಜವಾಗ್ಲೂ ದೃಷ್ಟಿ ಆಗಿರುತ್ತೆ, ಎಲ್ಲರೂ ನೋಡ್ತಾರೆ ಗೈಸ್. ಗೈಸ್ ಇವಾಗ ಸ್ವೀಟ್ ಮತ್ತೆ ಮಿಕ್ಸ್ಚರ್ ತಗೊಂಡೋಗೋಣ ಅಂತ ಬಂದಿದ್ದೀವಿ. ನೋಡಿ, ಅವರು ಸ್ವೀಟ್ ಸೆಲೆಕ್ಟ್ ಮಾಡೋದಕ್ಕೆ ಅಂತ ನಿಂತ್ಕೋತಾರೆ. ಆದ್ರೆ ಸೆಲೆಕ್ಟ್ ಮಾಡೋದೇ ಅಪ್ಪ ಅಮ್ಮನ ಪೂಜೆಗೆ ಮೋತಿಚೂರ್ ಲಾಡುನೇ ತಗೊಳ್ಳೋದು ಅವರು. 101% ಅಲ್ಲ, 200%. ಪೂಜೆಗೆ ಸಿಗ್ತಾನೆ ಬಂದ್ವಿ. ಪೂಜೆಗೆ ಏನೇನು ಬೇಕೋ ಐಟಮು ತೊಗೊಂಡು ಬಂದ್ವಿ. ಈ ಸಂಡೇ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವಂದು ಪೂಜೆ ಮಾಡ್ತಾ ಇದ್ದೀವಿ, ಅಂದರೆ ಪಕ್ಷ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸು ಗೈಸ್. ಎಲ್ಲ ಐಟಮ್ಸು ತೊಗೊಂಬಂದು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸಂಡೇ ನನಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಗೈಸ್ ಇವಾಗ ಭವಿಷ್ಯ ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ಅದು ಯಾಕೆ ಭವಿಷ್ಯ ಹಂಗೆ ಮಾಡ್ತಾರೆ? ಸೊ ಅವಳು ಈಗ ಒಂಥರದ್ದು ಬಿಸ್ಕೆಟ್ ಕೇಕ್ ಮಾಡ್ತಾ ಇದ್ದಾಳೆ. ಹೆಂಗೆ ಮಾಡ್ತಾಳೆ ಅಂತ ತೋರಿಸ್ತಾಳೆ ಅಲ್ವಾ ಭವಿಷ್ಯ? ಪ್ಲೀಸ್ ಹೇಳ್ಕೊಡು ಭವಿಷ್ಯ. ಎತ್ಬಿಡು, ರಿಸಲ್ಟ್ನ ತೋರಿಸು. ಹೇಳು ಏನು ಮಾಡ್ತಾ ಇದೆಯಾ? ಹೋಗ್ಲಿ ಹೇಳು, ಕ್ವಿಕ್ ಟಿಪ್ ಹೇಳು. ಮುಚ್ಕೊಳಕ್ಕೆ ಬರ್ತಾ ಇದೆಯಾ ಹತ್ರಕ್ಕೆ? ನೀನೇ ಹೆಂಗ ಅಂದ್ಬಿಟ್ಟು ಗೈಸ್ ನಾನು ನಿಮಗೆ ತೋರಿಸ್ತೀನಿ ಏನೋ ಅಂತಾಳಿ ಗೈಸ್. ನೋಡಿ ನೆನೆ ತೊಗೊಬಂದಲ್ಲ, ಇಲ್ಲಿ ಅರೇಂಜ್ ಮಾಡಿದ್ದೀನಿ ಗೈಸ್. ಇಲ್ಲಿ ಹಾಕಿದ್ದೀನಿ ಸ್ವಲ್ಪ. ಇವಾಗ ಗಲೀಜು ಈ ಥರ ಎಲ್ಲ ಇಟ್ಬಿಟ್ಟಿದ್ದೀನಿ, ಕವರು ಅದು ಇದು. ಏನಕ್ಕೆ ಅಂದರೆ ಭಾನುವಾರಕ್ಕೆ ಥಿಂಗ್ಸ್ನೆಲ್ಲ ಬಿಡಿಸಿ ಅದು ಇದು ಮಾಡಿ. ಭಾನುವಾರಕ್ಕೆ ಇದಿಟ್ಟಿದ್ಯಾ? ನಾನೇನು ಇಟ್ಟಿಲ್ಲ, ಭವಿಷ್ಯ ಪೂಜೆ ಇದೆ. ಸೊ ಪಕ್ಷಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಾನು ಇಲ್ಲಿ ಪಾತ್ರೆ ಬೆಳಗ್ತಾ ಇದ್ರೆ ನನಗೆ ಈ ಬಳ್ಳಿ ನೋಡ್ಬಿಟ್ಟು ಖುಷಿ ಆಗಬೇಕು. ಅದಕ್ಕೆ ಬಳ್ಳಿ ನೋಡಿ ಖುಷಿ ಆಗ್ಬಿಟ್ಟು ಬೆಳಗಿರೋ ಪಾತ್ರೆ ವಾಪಸ್ ಹಾಕೊಂಡು ಬೆಳಗ್ಬಿಡೋದು. ಎಷ್ಟು ಜೋಕ್ ಮಾಡ್ತಾರೆ. ಆಮೇಲೆ ತಿರ್ಗಾ ಸಿಕ್ಕ ಹಾಕ್ಬಿಟ್ಟು ನೀನೊಂದು ಕರ್ದಿ ಬೆಳಗಿಸ್ತೀನಿ ಅಲ್ವಾ? ನನಗೆ ಬಳ್ಳಿ ನೋಡಿದ್ರೆ ಖುಷಿ ಆಗಲ್ಲ. ಸರಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ ಇವಳದು ಹೇರ್ ಸ್ಟೈಲು. ಚೆನ್ನಾಗಿದೆ ಅಲ್ವಾ? ನೋಡಿ ಬಿಸ್ಕೆಟ್ ತೊಗೊಬರ್ಬೇಕು. ಬಿಸ್ಕೆಟ್ ತೊಗೊಂಡು ಹಿಂಗೆ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೆಕ್ಕಿಬಿಟ್ಟು ಆಮೇಲೆ ಓವನಲ್ಲಿ ಇಡಬೇಕು ಗೈಸ್.
ಮಿನಿಟ್ಸ್ ಇರಬೇಕು ಭವಿಷ್ಯ? 100? ಏಯ್ ಸರಿಯಾಗಿ ಹೇಳು. 3 minutes. ಓನ್ಲಿ 3 ಮಿನಿಟ್ಸ್ ಇಡಬೇಕು ಗೈಸ್. ಮ್ಯಾಗಿ 3 ಮಿನಿಟ್ಸ್ ಅಲ್ಲಿ ಆಗುತ್ತಲ್ಲ, ಕೇಕು ಸಹ 3 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಮ್ಯಾಗಿ 2 minutes ಅಲ್ಲ ಅಂತ ಬರ್ದಿರುತ್ತೆ, ಆದ್ರೆ 3 ಮಿನಿಟ್ಸ್ ಆಗೋದು. ಆದ್ರೆ ಒಂದು 5-6 minutes ಆಗುತ್ತೆ. ಸೊ ಇಲ್ಲಿ ಬಳ್ಳಿ, ಇಲ್ಲಿ ಕಳ್ಳಿ. ಇಲ್ಲಿ ಮಳ್ಳಿ ಮಳ್ಳಿ. ಭವಿಷ್ಯ ನೋಡಿ, ಕಾಲೇಜ್ಗೆ ಹೋಗ್ಬಿಟ್ಟು ವಿದ್ಯೆ ಕಲಿತಿದ್ದಾಳೆ ಅಂದ್ರೆ ರೈಮಿಂಗ್ ವರ್ಡ್ಸ್ ಮಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಗೈಸ್, ಬಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಹೊಸ ರೀಲ್ ಸಿಕ್ತಲ್ಲ ಈಗ ನಿಮಗೆ. ಹೊಸ ರೀಲ್ಸ್ ಸಿಕ್ಬಿಡ್ತಂತೆ ನನಗೆ ಈಗ. ಇವಾಗ ಅವಳು ಕೇಕ್ ಮಾಡ್ತಿದ್ದಾಳಲ್ಲ, ಅದು ಹೆಂಗಾಗತ್ತೆ ಅಂತ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ನೋಡಿ, ನಾನು ಇದು ಪೂಜೆ ಸಾಮಾನೆಲ್ಲ ಇವತ್ತೇ ಬೆಳಕೋತಾ ಇದ್ದೀನಿ. ಇದೊಂದು ಚೂರು ಜೋಡಿಸಿಟ್ಟಿದ್ದೀನಿ ಗೈಸ್. ಏನಕ್ಕೆ ಮುಂಚೆನೇ ಮಾಡ್ಕೋತೀನಿ ಅಂದರೆ, ನಮ್ಮ ಮನೆಯಲ್ಲಿ ಭವಿಷ್ಯ ಏನು ಹೆಲ್ಪ್ ಮಾಡಲ್ಲ, ಬಟ್ ನಮ್ಮ ಯಜಮಾನ್ರು ತುಂಬ ಹೆಲ್ಪ್ ಮಾಡ್ತಾರೆ. ಆದರೆ ಎಲ್ಲ ಸ್ವಲ್ಪ ಮ್ಯಾಕ್ಸಿಮಮ್ ನಾನೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 2 days ಮುಂಚೆನೇ ನೀಟಾಗಿ ಬೆಳಗ್ಗೆ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಡ್ತೀನಿ, ರೆಡಿ ಮಾಡಿಬಿಟ್ಟು ಭಾನುವಾರಕ್ಕೆ ಬೇಗ ಬೇಗ ಆಗೋಗ್ಬಿಡ್ಬೇಕೆಲ್ಲ ಕೆಲಸ. ಅದಕ್ಕೋಸ್ಕರ ಇವತ್ತೇನೆ ದೇವರ ಸಾಮಾನೆಲ್ಲ ಬೆಳಗ್ಗೆ ಮತ್ತು ಮ್ಯಾಕ್ಸಿಮಮ್ ಐಟಮ್ಸ್ ಎಲ್ಲ ಇವತ್ತೇ ತೊಗೊಂಬಂದುಬಿಟ್ಟಿದ್ದೀವಿ. ಇನ್ನು ಜಾಸ್ತಿ ಏನಿಲ್ಲ ಇನ್ನು. ಸೊ ಅರೇಂಜು ಇವತ್ತೇ ಮಾಡಿಬಿಡ್ತೀನಿ, ದೇವ್ರ ಮನೆ ಒರೆಸಿ ಕ್ಲೀನ್ ಮಾಡಿ ಎಲ್ಲ. ಸೊ ದ್ಯಾಟ್ ನಾಳೆ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಥಿಂಗ್ಸು ಮಾಡ್ಕೊಳ್ಳೋದಕ್ಕೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆಹಾ, ಅಪ್ಪ ನೋಡು ಪ್ಯಾಂಟ್ ಹೆಂಗಿಟ್ಟಿದೆ ವಾಷಿಂಗ್ ಮಿಷಿನ್ ಮೇಲೆ. ನಾನು ಇಷ್ಟು ನೀಟಾಗಿಟ್ಟಿದ್ದೆ. ತೋರಿಸು, ತಿಂದುಬಿಟ್ಟು ತೋರಿಸು ಹೆಂಗೆ ತಿಂತೀಯ ಅಪ್ಪ. ನಮ್ಮ ಭವಿಷ್ಯ ಪಾಕೆಟ್ ಮನಿ ಕೊಡೋದನ್ನ ಏನು ಮಾಡ್ತೀಯಾ ಅಂತ ಅಂದರೆ, ನೋಡಿ ಇದೇ ಖರ್ಚಿರೋದು ನಮ್ಮ ಮಗುದು. ತೋರಿಸಿ ಚಿನ್ನ. ನೋಡಿ ಗೈಸ್, ಕೇಕ್ ಹಿಂಗಾಗಿರುತ್ತೆ, ಸಾಫ್ಟಾಗಿ ಆಗಿರುತ್ತೆ. ಆ್ಯಂಡ್ ಭವಿಷ್ಯ ಇವಾಗ ಅದನ್ನು ತಿಂತಾರೆ. ತಿಂದ್ಬಿಟ್ಟು ಹೇಳು ಹಿಂಗಾಗಿದೆ ಅಂತ. ಉಫ್ ಮಾಡ್ಕೊಮ್ಮ. ಚೆನ್ನಾಗಿದೆಯಾ? ನೀನೇ ತಿನ್ಕೊ, ನಂಗೆ ಬೇಡ. ಓಕೆ ಗೈಸ್, ಇವಾಗ ನಾನು ಚೆನ್ನಾಗಿಲ್ಲ ಅಂತ ಸಕ್ಕರೆನೇ ಇಲ್ಲ. ಆಕ್ಚುಲಿ ಓರಿಯೋನಲ್ಲಿ ಮಾಡ್ಕೊಂಡ್ರೆ ಸಕ್ಕರೆ ಹಾಕಿ ಹಾಕಿರುತ್ತೆ. ನಾನೇನು ಹಾಕ್ಕೊಡ್ಲಿ. ಈಗ ನಾನೊಂದು ಐಡಿಯಾ ಹೇಳ, ಅದಕ್ಕೆ ಮೇಲ್ಗಡೆ ಒಂಚೂರು ಸಕ್ಕರೆ ಉದ್ರಿಸ್ಕೊಂಡು ತಿನ್ಬಿಡು. ಉದ್ರಸಕ್ಕೆಲ್ಲ ಯಾಕೆ ಆ ಬಿಸ್ಕೆಟ್ ಅಲ್ಲಿ ಇದಿರ್ಲಿಲ್ವಾ ಸ್ವೀಟ್ನೆಸ್? ಇದೆಯಲ್ಲ, ನಾನು ಇದೊಂಚೂರು ಖಾರ ತಿನ್ನೋ, ಸ್ವೀಟ್ ಬರುತ್ತೆ. ಕರೆಕ್ಟ್ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್, ಸಿ ಯು, ಬಾಯ್ ಕಳ್ಳಿ, ಬಾಯ್ ಮಳ್ಳಿ. ಬಾಯ್ ಗೈಸ್.